ಫ್ರೆಂಡ್ಸ್, ಇವತ್ತು ಊರಿಗೆ ಹೊಂಟಿದ್ದೀವಿ. ಅದು ನಮ್ಮ ಚಿಕ್ಕಮ್ಮರ ಊರಿಗೆ. ಅಲ್ಲೇನ ಹಸರು ಮರಿ ಹಬ್ಬ ಮಾಡ್ತಾರೆ, ಅದಕ್ಕೋಸ್ಕರ ಹೊಂಟಿದ್ದೀವಿ ನೋಡಿ. ಈ ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ, ಮಾಡ್ಕೊಂತ ರೆಡಿಯಾಗ್ಯಾರೆ. ನಮ್ಮ ಸ್ಫೂರ್ತಿ ಕೂಡ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಸಂದರ್ ಈ ಕಡೆ ತಿರುಗಿ ಸ್ವಲ್ಪ. ತಿಂಡಿ ತಿಂದಿಲ್ಲನ, ತಿಂಡಿ ತಿಂತಾ ಇದ್ದಾಳೆ. ಪುಳಿಯೋಗರೆ ಮಾಡಿದ್ವಿ ಇವತ್ತು ನಾವು. ಫ್ರೆಂಡ್ಸ್ ನೋಡಿ, ಇವಾಗ ಊರಿಗೆ ಬಂದ್ವಿ. ಇದೇ ನಮ್ಮ ಚಿಕ್ಕಮ್ಮರ ಮನೆ. ಅಮ್ಮ ಕೂಡ ನನ್ನ ಜೊತೆಗೆ ಬಂದರು. ಅವ್ರ ಮನೆಗೆ ಹೋಗಿದ್ದಾರೆ. ಇಲ್ಲಿ ನನ್ನ ಮಗ ಕೂತಿದ್ದಾನೆ. ಮಧು ನನ್ನ ಮಗಳು ನೋಡಿ ಬಂದ ತಕ್ಷಣ ಜೋಕಾಲಿ ಆಡ್ತಾ ಇದ್ದಾಳೆ. ನೋಡಿ ಜೋಕಾಲಿ ಆಡ್ತಾ ಇದ್ದಾಳೆ. ನಮ್ಮ ಚಿಕ್ಕಮ್ಮ ಪುಳಿಯೋಗರೆ ತಿನ್ರವ ಅಂತು. ನಾವು ಅಲ್ಲೇ ಕೂಡ ಮನೇಲಿ ಅದೇ ತಿಂದು ಬಂದ್ವಿ. ಬೇಡ ಇವಾಗಿನ ಮುಗಿಸ್ಕೊಂಬಂದ್ವಿ ಅಂತ ಹೇಳಿದ್ವಿ. ಈಗ ಸರ್ಬತ್ ಮಾಡಬೇಕು. ಮತ್ತು ಇಲ್ಲಿ ನೋಡಿ ನಮ್ಮನೆ ಸ್ಪೆಷಲ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನನ್ನ ಮಗಳು ವಿಡಿಯೋ ಮಾಡಿದ್ದಾಳೆ. ನಾವು ವಿಡಿಯೋ ಮಾಡ್ಕೊತಾ ಇದ್ವಿ. ಮತ್ತು ಇವಳು ಸೌಂದರ್ಯ ಮಸಾಲೆ ರುಬ್ತಾ ಇದ್ಲು. ಇಲ್ಲಿ ನೋಡ್ಬೋದು ಮಟನ್ನಿಗೆ ಎಷ್ಟೆಷ್ಟು ಮಸಾಲೆ ಎಲ್ಲ ಜೋಡಿಸಿಟ್ಟಿದ್ದಾರೆ. ಅಲ್ಲಿನೂ ಹೊರಗಡೆ ಕುರಿ ಕೊಯ್ಯೋದಿದೆ. ಅದಕ್ಕೂ ಕೂಡ ಮತ್ತು ಅದಕ್ಕೂ ಇಲ್ಲಿರೋ ನಾವು ತೋರಿಸಿದ್ವಲ್ಲ ಆ ಮಟನ್ಗೂ ಸೇರಿಸಿ ಎಲ್ಲ ಮಸಾಲೆ ಜೋಡಿಸಿಟ್ಟಿದ್ದಾರೆ. ಇದು ಊರಿಗೆ ಒಯ್ಯಬೇಕಾಗಿರೋದು ಪುಟ್ಟೆ. ಅವರು ದಾವಣಗೆರೆಯಿಂದ ಮತ್ತೆ ಊರಿಗೆ ತೊಗೊಂಡು ಹೋಗ್ಬಿಟ್ರೆ ಮತ್ತೆ ಅಲ್ಲಿಗೆ ತೊಗೊಂಡು ಹೋಗ್ಬೇಕು ವಾಪಸ್ಸು. ಈಗ ಅದಕ್ಕೆ ಬಿಚ್ಚಿ ಹಾಕ್ತಾಯಿದ್ದಾರೆ. ನಮ್ಮ ಆಟೋದ ಮೇಲೆ ಇಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಮೂಲ್ಯ ಕೂಡ ಹಾಯ್ ಮಾಡ್ತಾ ಇದ್ದಾಳೆ. ನಮ್ಮ ಮಗಳು ಸ್ಫೂರ್ತಿ ನೀವು ನೋಡಿದ್ದೀರ ವಿಡಿಯೋದಲ್ಲಿ. ನಮ್ಮ ಮಣಿಕಂಠ ಕೂಡ ಮೊಬೈಲ್ ಇಟ್ಕೊಂಡು ಕುಂತಿದ್ದಾನೆ. ಇಲ್ಲಿ ಸ್ಪೆಷಲ್ ರೆಡಿ ಆಗ್ತಾ ಇದೆ. ಇಲ್ಲಿ ದೇವಸ್ಥಾನಕ್ಕೆ ಹೊಂಟಿದ್ದಾರೆ ನೋಡಿ. ಇವಾಗ ಕುರಿ ಹಿಡ್ಕೊಂಡು ಹೊಂಟಿದ್ದಾರೆ. ಸ್ವಲ್ಪ ಲೇಟ್ ಮಧ್ಯಾಹ್ನ ಮೇಲೆ ಹೋಗ್ತಾರೆ ಇಲ್ಲಿ. ಹಂಗಾಗ್ಬಿಟ್ಟು ನಾವು ಗಾಡೀಲಿ ಬಂದ್ವಿ, ಆಟೋದಲ್ಲಿ ಅಷ್ಟ್ರೂ. ಇವಾಗ ಕುರಿ ಕಡ್ದು ಆಮೇಲೆ ಅಷ್ಟೊತ್ತಿಗೆ ಪಾಲು ಹಾಕಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಡುಗೆನ. ಅಲ್ಲ ಅರ್ಧ ಅಡುಗೆ ನಮ್ಮದು ಮುಗಿತಾ ಬಂದಿದೆ. ಇವಾಗ ಹೊಂಟಿದ್ದಾರೆ ದೇವಸ್ಥಾನಕ್ಕೆ. ಅದು ದೇವಸ್ಥಾನ ಹೆಂಗಪ್ಪ ಅಂದರೆ ಊರು ಹೊರಗಿದೆ, ಅದಕ್ಕೋಸ್ಕರ ಹೊಂಟಿದ್ದಾರೆ ನೋಡಿ. ಅಲ್ಲಿ ಹೋಗಿ ಕುರಿ ಕೊಯ್ಕೊಂಡು ಬರ್ತಾರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ನೋಡಿ. ಈ ಥರ ಹೋಗಿ ಕರಿಯಮ್ಮ ಅಂತ ದೇವ್ರ ಹೆಸರು, ಅಲ್ಲಿಗೆ ಹೋಗಿ ಕುರಿ ಕೊಯ್ಕೊಂಬರ್ತಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮರು ಮಸಾಲೆ ರುಬ್ತಾ ಇದ್ದಾರೆ. ಅಲ್ಲಿ ಹೋಗಿ ಕುರಿ ಕೊಯ್ಕೊಂಬಂದಮೇಲೆ ಪಾಲು ಹಾಕಿ ಆಮೇಲೆ ಅಡುಗೆ ಮಾಡಿ ಎಡೆಗೆ ಕೊಡೋದು. ಅದು ಸಪ್ರೇಟು, ಇದು ಬೇರೆ ಸಪ್ರೇಟ್ ಮಾಡ್ತಾಯಿದ್ದೀವಿ ನಾವೀಗ ರೆಡಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಮಸಾಲೆ ರುಬ್ತಾ ಇದ್ದಾರೆ. ಮಸಾಲೆ ಜಾಸ್ತಿ ಜೋಡಿಸ್ಬಿಟ್ಟಿದ್ರು ನಮ್ಮ ಚಿಕ್ಕಮ್ಮರು. ನಾವು ಹೊತ್ತಿಗೆ ಎಲ್ಲ ಜೋಡಿಸಿಟ್ಟು ಎಲ್ಲ ರೊಟ್ಟಿ ಮಾಡಿ ಚಪಾತಿ ಮಾಡಿ ಇಟ್ಟಿದ್ರು. ರೈಸ್ ಕೂಡ ಮಾಡಿದ್ರು ನಾವು ಹೋಗೋದ್ರಾಗೇ. ಇನ್ನೇನು ಹೋಗಿಬಿಟ್ಟು ನಾವು ಸಪ್ರೇಟಾಗಿ ಸ್ವಲ್ಪ ಮಸಾಲೆ ರುಬ್ಕೊಂಬಿಟ್ಟು ಸಾಂಬಾರೆಲ್ಲ ರೆಡಿ ಮಾಡಿದ್ವಿ. ಈಗ ಎಲ್ಲರಿಗೂ ಊಟಕ್ಕೆ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಚಿಕನ್ ಯಾರು ತಿನ್ನಲ್ಲ ಅಂದರೆ ನಮ್ಮ ಮಗಳು ಒಬ್ಬಳೇ ಚಿಕನ್ ತಿನ್ನೋದು, ಮಟನ್ ತಿನ್ನಲ್ಲ ಅವಳು, ಜಾಸ್ತಿ ಇಷ್ಟಪಡಲ್ಲ. ಅದಕ್ಕೋಸ್ಕರ ಚಿಕನ್ ಮಾಡಿದರು. ನಮ್ಮೆಲ್ಲರಿಗೂ ಮಟನ್ ಮಾಡಿದರು. ಮಾಡ್ಕೊಂಡು ಇನ್ನೇನು ಊಟ ಮುಗೀತು ನೋಡಿ. ಊರಿಗೆ ಹೋಗ್ಬೇಕಂತೇಳಿ ನಿಂತಿದ್ವಿ. ಇಲ್ಲಿನೂ ಪಾಲು ಹಾಕ್ತಾಯಿದ್ರು. ಇದು ಮತ್ತೆ ನೆಕ್ಸ್ಟ್ ಮಾಡ್ತೀವಿ ಇರ್ರಿ ಅಂದರು. ನಾವು ಹಂಗೆ ಮತ್ತೆ ಊಟ ಮುಗಿಸ್ಕೊಂಡು ಬೆಳಗ್ಗೆ ಮಕ್ಕಳು ಸ್ಕೂಲ್ ಅದಾವಂತೇಳಿ ಇರಲಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ರೆಡಿ ಮಾಡ್ತಾಯಿದ್ರು ಅವರು ನೋಡಿ. ಈ ಥರ ಅವ್ರ ಊರಲ್ಲಿ ಪಾಲು ಹಾಕಿದರೆ ಎಷ್ಟು ನೀಟಾಗಿ ಅಳತೆ ಮಾಡಿ ಕೊಡಬೇಕು ಮಟನ್. ಇಲ್ಲಾಂದರೆ ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಮ್ಮಿ ಆದರೆ ಮತ್ತು ಯಾಕೆ ಅಂತೇಳ್ಬಿಟ್ಟು ನೀಟಾಗಿ ಅಳತೆ ಮಾಡ್ತಾಯಿದ್ದಾರೆ. ಪಾಲು ಹಾಕ್ಬಿಟ್ಟು ಕರೆಕ್ಟಾಗಿ ತೂಕ ಮಾಡಬೇಕು. ಎಲ್ಲರೂ ಇಷ್ಟಿಷ್ಟು ಅಂತೇಳಿ ದುಡ್ಡು ಕೊಟ್ಟು ತೊಗೊಂಬಂದು ಕೊಯ್ದಿರೋ ಅಂಥ ಕುರಿಯೋದು ನೋಡಿ. ನಾವು ಊಟ ಮುಗಿಸ್ಕೊಂಡು ಬಂದ್ವಿ. ಮಳೆ ಮಾಡಿ ಫುಲ್ಲಾಗಿದೆ. ಐಶು ಕೂಡ ನಮ್ಮ ಜೊತೆನೇ ಬಂದಳು. ನೋಡ್ಬೋದು ಇಲ್ಲಿ ಮಳೆ ಮಾಡಿ ಫುಲ್ಲಾಗಿದೆ. ನಮಗೆ ಮಳೆ ಬರುತ್ತೆ ಅನ್ನಿಸ್ತತಿ ಇವಾಗ ನೋಡಿ. ಹೋಗ್ತಾಯಿದ್ದೀವಿ ಊರಿಗೆ ಊಟ ಮುಗಿಸ್ಕೊಂಡು. ಅವ್ರು ಅದು ಕೂಡ ರೆಡಿ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಉಣ್ಣಂತಾರೆ ಅಂದರು. ಇಲ್ಲ ಬೇಡ ಅಂತೇಳ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ನನ್ನ ಮಗಳು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಮ್ಮ ಅಂದ್ಲು. ಬೆಳಗ್ಗೆ ರೆಡಿ ಮಾಡಿಟ್ಟಿದ್ಲು ಇದನ್ನು. ಇದು ಯಾವ ಥರಪ್ಪ ಅಂತ ಅಂದ್ಬಿಟ್ರೆ, ಇದು ಅವಳು ಕೂಲ ಯಾಕೋ ಭಾಳ ಉದುರ್ತಾ ಇತ್ತು. ಅದಕ್ಕೋಸ್ಕರ ಅವಳೇ ಒಂದು ಏರ್ ಪ್ಯಾಕು ಮನೆಯಲ್ಲೇ ತಯಾರು ಮಾಡ್ಯಾಳ ನೋಡಿ. ಆಯಲು ಇದು ಕೊಬ್ಬರಿ ಎಣ್ಣೆ ಮತ್ತು ದಾಸವಾಳದ ಎಲೆ ಅಲ್ಲ, ದಾಸವಾಳದ ಹೂವು, ಕೊಬ್ಬರಿ ಎಣ್ಣೆ ಮತ್ತು ಮೆಂತ್ಯ ಕಾಳು ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು
ಆಮೇಲೆ ತಣ್ಣಗಾದ ನಂತರ ಹಳ್ಳೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡ್ಕೊಂಬಿಟ್ಟು ತಲೆಗೆ ಹಚ್ಚೋದ್ರಿಂದ ಕೂದಲು ದಪ್ಪ ಚೆನ್ನಾಗಿ ಬೆಳಿತವೆ ಮತ್ತು ಕಪ್ಪು ಕೂಡ ಆಗ್ತವೆ. ವೈಟ್ ಕೂಲಿಗೆ ಕೂಡ ಹಚ್ಕೋಬೋದು, ಕಪ್ಪಾಗ್ತವೆ ಅಂತೆ. ವೈಟ್ ಏರಸ್ ಇದ್ದರೂ ಕೂಡ ಕಪ್ಪಾಗ್ತವೆ ಅಂತ ಹೇಳಿದ್ದಾರೆ. ನಾನೀಗ ನನ್ನ ಮಗಳಿಗೆ ತಲೆಗೆ ಹಚ್ತಾ ಇದ್ದೇನೆ ಅದನ್ನೇ. ನಾವು ಇವತ್ತು ಟ್ರೈ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ನೆಕ್ಸ್ಟ್ ಇದನ್ನು ಎಣ್ಣೆ ತಯಾರಿಸುವಾಗ ನಿಮಗೆ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ. ಇವತ್ತು ಅರ್ಜೆಂಟ್ ಇತ್ತಲ್ಲ, ಊರಿಗೆ ಹೋಗೋದು ಬೇರೆ, ನಾವು ಅದಕ್ಕೋಸ್ಕರ ಅದನ್ನು ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಅವಳು ಬೆಳಗ್ಗೆನೇ ಮಾಡಿ ಇಟ್ಬಿಟ್ಲು, ಬಂದಮೇಲೆ ಹಚ್ಕೊಳಕ್ಕೆ ಬರುತ್ತೆ ಅಂತೇಳ್ಬಿಟ್ಟು 11 ಗಂಟೆಗೆಲ್ಲ ಹೊಂಟು ಬಿಡ್ಬೇಕಂತ ಹೇಳಿದ್ರು ನಮ್ಮ ಮನೆಯವರು. ಅಷ್ಟರು ಸ್ನಾನ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಇಲ್ಲಿ ನೋಡ್ಬೋದು ನೀವು, ನಾನೆಲ್ಲ ಕಡೆಗೆ ತಲೆಗೆ ಹೆಂಗೆ ಹಚ್ಚೀನಿ ಅಂತ ಹೇಳ್ಬಿಟ್ಟು. ಅವಳಿಗೆ ಕೂದಲು ಇರುತ್ತಲ್ಲ ಬುಡಕ್ಕೆ ಹಚ್ಬೇಕು ನೀಟಾಗಿ, ಹಂಗಾದ್ರೆ ಅದು ಚೆನ್ನಾಗಿ ಹತ್ಕೊಳ್ಳುತ್ತೆ. ಎಣ್ಣೆ ಬಗೆ ಮಾಡಿ ಎಲ್ಲ ಕೂದಲಿಗೂ ಹಚ್ಬೇಕು ನೋಡಿ. ನಾನು ಅದೇ ರೀತಿ ಹಚ್ಚಿದ್ದೀನಿ ಅವಳಿಗೆ, ಎಲ್ಲ ಕಡೆಗೂ ಹಚ್ಚಿದ್ದೀನಿ. ನೋಡ್ಬೋದು ಇಲ್ಲಿ ಹಳ್ಳೆಣ್ಣೆ ಹಾಕೋದ್ರಿಂದ ಕೂದಲು ತಲೆಗೆ ತಂಪು ಒಳ್ಳೆಣ್ಣೆ. ಮತ್ತು ಇದು ಕರಿಬೇವಿನ ಸೊಪ್ಪು ಕೂಡ ಕಣ್ಣಿಗೆ ಒಳ್ಳೆಯದು, ಏನು ತೊಂದರೆ ಇಲ್ಲ, ಇದು ಹಾಕ್ಬೋದು, ಹಚ್ಬೋದು. ನೀವೇನು ಹಂಗಿದೆ ತಿಳ್ಕೊಳಕ್ಕೆ ಹೋಗ್ಬೇಡಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಈ ರೀತಿ ಎಣ್ಣೆ ತಯಾರಿಸಿ ತಲೆಗೆ ಅಪ್ಲೈ ಮಾಡಿ ನೋಡಿ. ನಾನು ನನ್ನ ಮಗಳಿಗೆ ತಲೆಗೆ ಹಚ್ಚಿದ್ದೀನಿ. ಇವಾಗ ತಲೆಗೆ ಹಚ್ಚಿಬಿಟ್ಟು ನಾನು ಜಡೆ ಹಾಕ್ತೀನಿ. ಡೈಲಿ ಹಚ್ಕೋಬೇಕು.